ಪ್ರಾರ್ಥನೆಯು ನಮ್ಮನ್ನು ಕೆಟ್ಟದ್ದರ ಭಾರದಿಂದ ಪಾರು ಮಾಡಬಲ್ಲದು. ವಿವೇಕವು ನಮ್ಮನ್ನು ಕೆಟ್ಟ ಮಾರ್ಗದಿಂದ ಪಾರು ಮಾಡುತ್ತದೆ. ದೇವರು ನಿಮಗೆ ವಿವೇಕವನ್ನ ಕೊಟ್ಟಿರುವ ವಿಷಯಗಳಿಂದ ನಿಮ್ಮನ್ನು ಪಾರು ಮಾಡಬೇಕೆಂದು ಆತನನ್ನು ಕೇಳುವುದನ್ನು ನಿಲ್ಲಿಸಿ. ದೇವಮಕ್ಕಳೇ, ಯೇಸುಕ್ರಿಸ್ತನ ಬಲವಾದ ನಾಮದಲ್ಲಿ ನಿಮಗೆಲ್ಲರಿಗೂ ಕೃಪೆ ಮತ್ತು ಶಾಂತಿ ಸಿಗಲಿ. ಈ ಸಂವಾದಾತ್ಮಕ ಪ್ರಾರ್ಥನಾ ಸಭೆಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಮತ್ತು ಯಾವಾಗಲೂ ಮಾಡುವಂತೆ ದೇವರ ವಾಕ್ಯವನ್ನ ಆಳವಾಗಿ ಅಧ್ಯಯನ ಮಾಡುವ ಮೊದಲನೆಯದಾಗಿ ನಾವೆಲ್ಲರೂ ಒಟ್ಟಾಗಿ ಪ್ರಾರ್ಥಿಸೋಣ. ದಯವಿಟ್ಟು ನಿಮ್ಮ ಹೃದಯಗಳನ್ನು ತೆರೆಯಿರಿ. ಇದೀಗ ಪ್ರಾರ್ಥಿಸೋಣ. ಕರ್ತನಾದ ಯೇಸು ಕ್ರಿಸ್ತನೇ, ನಿನ್ನ ವಾಕ್ಯದ ತತ್ವಗಳಿಗೆ ಬದ್ಧರಾಗಲು ನಮಗೆ ಸಹಾಯ ಮಾಡು. ಆ ಮೂಲಕ ನಾವು ನಿನ್ನ ಕರುಣೆಯ ಫಲಗಳನ್ನು ಅನುಭವಿಸೋಣ. ಕರ್ತನಾದ ಯೇಸು ಕ್ರಿಸ್ತನೇ, ನಾವು ನಿನಗಾಗಿ ಇಲ್ಲಿ ಬಂದಿದ್ದೇವೆ. ನಾವು ನಿನ್ನನ್ನೇ ನೋಡುತ್ತಿದ್ದೇವೆ. ನಮ್ಮ ಹೃದಯಗಳನ್ನು ನಿನ್ನತ್ತ ಇರಿಸಿದ್ದೇವೆ. ನೀನು ಮಾತ್ರ ಮಾಡಬಲ್ಲುದನ್ನು ಮಾಡು. ನಿನ್ನ ಕರುಣೆಯಲ್ಲಿ, ನಿನ್ನ ಅನುಗ್ರಹದಲ್ಲಿ, ನಿನ್ನ ಕೃಪೆಯಲ್ಲಿ ನಮ್ಮನ್ನು ಆಶೀರ್ವದಿಸು. ಯೇಸುವಿನ ಬಲವಾದ ನಾಮದಲ್ಲಿ ನಾವು ಪ್ರಾರ್ಥಿಸುತ್ತೇವೆ. ಮತ್ತು ದೇವರ ಜನರು ಆಮೇನೆಂದರು. ಕೆಲವು ದಿನಗಳ ಹಿಂದೆ ನಾನು ಕ್ರಿಸ್ತನಲ್ಲಿ ಒಬ್ಬ ಸಹೋದರನೊಂದಿಗೆ ಮಾತನಾಡುತ್ತಿದ್ದೆ ಮತ್ತು ಅವರು ನನ್ನನ್ನು ಕೇಳಿದರು, ಸಹೋದರ ಕ್ರಿಸ್, ಅನೇಕ ಜನರೊಂದಿಗೆ ಮಾತನಾಡಿದ ನಂತರ ಇಂದು ವಿಶ್ವಾಸಿಗಳು ಎದುರಿಸುತ್ತಿರುವ ಪ್ರಮುಖ ಸವಾಲುಗಳಲ್ಲಿ ಒಂದು ಯಾವುದು ಎಂದು ನೀವು ಹೇಳುತ್ತೀರಿ? ಇದು ಕಠಿಣ ಪ್ರಶ್ನೆಯಾಗಿದೆ ಎಂದು ನನಗೆ ತಿಳಿದಿದೆ. ನಾವು ಎದುರಿಸುತ್ತಿರುವ ಸವಾಲುಗಳು ಅನೇಕ ಕ್ಷೇತ್ರಗಳಲ್ಲಿವೆ, ಆದರೆ ಯೋಚಿಸಿದ ನಂತರ ನಾನು ಹೀಗೆ ಹೇಳಿದೆ. ವಿಶ್ವಾಸಿಗಳಲ್ಲಿ ನಾನು ಗುರುತಿಸುವ ಅತಿದೊಡ್ಡ ಸವಾಲುಗಳಲ್ಲಿ ಒಂದು ಇದು. ಅದು ನಮ್ಮ ಪಾತ್ರ ಮತ್ತು ದೇವರ ಪಾತ್ರದ ಕುರಿತಾದ ತಪ್ಪು ತಿಳುವಳಿಕೆಯಾಗಿದೆ. ಇದರ ಬಗ್ಗೆಯೇ ನಾನು ಇಂದು ಮಾತನಾಡಲು ಬಯಸುತ್ತೇನೆ. ನಾನು ಅದನ್ನು ಮತ್ತೆ ಹೇಳುತ್ತೇನೆ. ಇಂದು ಕ್ರೈಸ್ತರು ಎದುರಿಸುತ್ತಿರುವ ಅತಿದೊಡ್ಡ ಸವಾಲುಗಳಲ್ಲಿ ಒಂದು ತಪ್ಪು ವ್ಯಾಖ್ಯಾನ ಅಥವಾ ತಪ್ಪು ತಿಳುವಳಿಕೆ. ನನ್ನ ಪಾತ್ರವೇನು ಮತ್ತು ದೇವರ ಪಾತ್ರವೇನು ಎಂಬುದರ ಬಗ್ಗೆ. ಮತ್ತು ಈ ವಿಷಯವನ್ನು ಒತ್ತಿ ಹೇಳಲು ನಾನು ಬಹಳ ಸರಳವಾದ ಉದಾಹರಣೆಯನ್ನು ಬಳಸುತ್ತೇನೆ. ಬಾಗಿಲನ್ನು ತೆರೆಯುವಂತೆ ದೇವರಲ್ಲಿ ಪ್ರಾರ್ಥಿಸುವ ಅನೇಕ ಜನರಿದ್ದಾರೆ. ಆದರೆ ದೇವರು ಅವರಿಗೆ ಈಗಾಗಲೇ ಕೀಲಿಯನ್ನು ನೀಡಿದ್ದಾರೆ ಎಂಬುದನ್ನು ಅವರು ಅರ್ಥಮಾಡಿಕೊಳ್ಳಲು ವಿಫಲರಾಗುತ್ತಾರೆ. ಆದರೆ ಆತನು ನಿಮಗಾಗಿ ಬಾಗಿಲನ್ನು ತೆರೆಯುವುದಿಲ್ಲ ಮತ್ತು ನಿಮಗಾಗಿ ಆ ಬಾಗಿಲ ಮೂಲಕ ನಡೆಯುವುದಿಲ್ಲ. ದೇವಮಕ್ಕಳೇ, ಇದರ ಬಗ್ಗೆ ಯೋಚಿಸಿ. ದೇವರೇ, ಈ ಬಾಗಿಲನ್ನು ತೆರೆಯಿರಿ. ಕೀಲಿಯು ನಿಮ್ಮ ಜೇಬಿನಲ್ಲಿದೆ. ಆತನು ನಿಮಗೆ ಕೀಲಿಯನ್ನು ನೀಡಿದ್ದಾನೆ. ಆದರೆ ಆತನು ಅದನ್ನು ತಿರುಗಿಸುವುದಿಲ್ಲ. ಆತನು ನಿಮಗಾಗಿ ಕೀಲಿಯನ್ನು ತಿರುಗಿಸಿ ಬಾಗಿಲ ಮೂಲಕ ನಡೆಯುವುದಿಲ್ಲ. ಇದು ಆಲೋಚನೆಗೆ ಒಳಪಡಬೇಕಾದ ವಿಷಯವಾಗಿದೆ. ದೇವಮಕ್ಕಳೇ, ನಮ್ಮಲ್ಲಿ ಕೆಲವರು ಈ ಕ್ಷಣದಲ್ಲೂ ಕೂಡ ಸಂಪರ್ಕದಲ್ಲಿದ್ದೇವೆ. ನಾವು ದೇವರು ಮಧ್ಯಪ್ರವೇಶಿಸಲಿ ಎಂದು ಕಾಯುತ್ತಿದ್ದೇವೆ. ಆದರೆ ಆತನು ನಾವು ಮುನ್ನಡೆಯಲಿ ಎಂದು ಕಾಯುತ್ತಿದ್ದಾನೆ. ಇದರ ಫಲಿತಾಂಶವೇನು?
ನಿಮ್ಮ ಪಾತ್ರ ಮತ್ತು ದೇವರ ಪಾತ್ರದ ಬಗ್ಗೆ ತಪ್ಪು ತಿಳುವಳಿಕೆ, ತಪ್ಪು ವ್ಯಾಖ್ಯಾನವಿದ್ದಾಗ ಧೈರ್ಯಗೆಡುವುದು ಮತ್ತು ನಿರಾಸೆಗೆ ಒಳಗಾಗುವುದು ತುಂಬಾ ಸುಲಭ. ಯಾಕೆಂದರೆ ನೀವು ಸರಿಯಾದದ್ದನ್ನು ಮಾಡುತ್ತಿದ್ದೀರಿ ಎಂದು ನಿಮಗೆ ಅನಿಸಿದರೂ ಫಲಿತಾಂಶವನ್ನು ನೋಡುತ್ತಿಲ್ಲ. ಇದು ಅಪಾಯಕಾರಿ. ಅನೇಕರು ಆಧ್ಯಾತ್ಮಿಕ ತತ್ವಗಳನ್ನು ತಪ್ಪಾಗಿ ಅನ್ವಯಿಸುತ್ತಿದ್ದಾರೆ ಮತ್ತು ಇದರಿಂದಾಗಿ ಅವರು ಪ್ರತಿಫಲದಿಂದ ವಂಚಿತರಾಗುತ್ತಿದ್ದಾರೆ. ಮತ್ತು ದೇವರ ಮಕ್ಕಳೇ, ನಿಮಗೆ ಗೊತ್ತಿರಲಿ, ಪಿಶಾಚನು ಸಿದ್ಧನಾಗಿದ್ದಾನೆ. ಆ ನಿರಾಶೆಯ ಮೂಲಕ ತನ್ನ ಮೋಸದ ಸುಳ್ಳುಗಳನ್ನು ಹೇಳಲು. ನಮಗೆ ತುಂಬ ಕತ್ತಲೆಯಾಗಿರುವ ಪರಿಸ್ಥಿತಿಯಲ್ಲಿ ನಾವು ದೇವರನ್ನು ಹುಡುಕುತ್ತಿರುವಾಗ ಆದರೂ ಯಾವುದೇ ಬದಲಾವಣೆಯನ್ನು ಕಾಣುತ್ತಿಲ್ಲ ಎಂದು ಅನಿಸಿದಾಗ ಪಿಶಾಚನು ನಮ್ಮ ಹೃದಯದಲ್ಲಿ ಪಿಸುಗುಟ್ಟುವ 2 ಸಾಮಾನ್ಯ ಸುಳ್ಳುಗಳು ಯಾವುದು ಎಂದು ನಿಮಗೆ ತಿಳಿದಿದೆಯಾ? ಮೊದಲನೆಯದು, ಬೆಳಕಿಗಿಂತ ಕತ್ತಲೆಯು ದೊಡ್ಡದು. ಎರಡನೆಯದು, ಆ ಕತ್ತಲೆಯಲ್ಲಿ ದೇವರು ನಿಮ್ಮನ್ನು ಕೈಬಿಟ್ಟಿದ್ದಾನೆ. ಇದು ಪಿಶಾಚನ ಕಾರ್ಯಸೂಚಿಯಾಗಿದೆ. ದೇವರ ಶಕ್ತಿ ಮತ್ತು ಆತನ ಒಳ್ಳೆಯತನದ ಬಗ್ಗೆ ನಮ್ಮಲ್ಲಿ ಸಂಶಯ ಹುಟ್ಟಿಸಲು ಪ್ರಯತ್ನಿಸುವುದು. ನೀವು ವಿಶ್ವಾಸಿಗಳಾಗಿ ತೊಂದರೆಯನ್ನು ಎದುರಿಸುತ್ತೀರಿ, ಪರೀಕ್ಷೆಯನ್ನು ಎದುರಿಸುತ್ತೀರಿ, ಸವಾಲನ್ನು ಎದುರಿಸುತ್ತೀರಿ. ದೇವರು ಅಷ್ಟು ಶಕ್ತಿಶಾಲಿ ಅಲ್ಲ ಎಂದು ಪಿಶಾಚನು ನಿಮಗೆ ಮೋಸ ಮಾಡಲು ಪ್ರಯತ್ನಿಸುತ್ತಾನೆ. ಬೆಳಕಿಗಿಂತ ಕತ್ತಲೆಯು ದೊಡ್ಡದು. ಪ್ರಾರ್ಥನೆಯ ಶಕ್ತಿಗಿಂತ ಮಾಟಮಂತ್ರದ ಶಕ್ತಿಯೂ ಬಲವಾಗಿದೆ. ಆ ವಂಶಪಾರಂಪರ್ಯ ಶಾಪವು ದೇವರ ದೈವೀಕ ಹಸ್ತದಿಂದ 1 ಸೆಕೆಂಡಿನಲ್ಲಿ ಮುರಿಯಲು ಸಾಧ್ಯವಿಲ್ಲದಷ್ಟು ಪ್ರಬಲವಾಗಿದೆ. ಅಥವಾ ಆತನು ನಿಮ್ಮನ್ನು ದೇವರ ಒಳ್ಳೆಯತನದ ಬಗ್ಗೆ ಅನುಮಾನಿಸುವಂತೆ ಮಾಡಲು ಪ್ರಯತ್ನಿಸುತ್ತಾನೆ. ಆತನು ನನ್ನನ್ನು ಪಾರು ಮಾಡಬಲ್ಲನು, ಆದರೆ ಆತನು ನನ್ನನ್ನು ಕತ್ತಲೆಯಲ್ಲಿ ಕೈಬಿಟ್ಟಿದ್ದಾನೆ. ಆತನು ನನ್ನನ್ನು ಬಿಡುಗಡೆ ಮಾಡಬಲ್ಲನು, ಆದರೆ ಆತನು ನನ್ನ ಪರಿಸ್ಥಿತಿಯ ಗೊಂದಲದಲ್ಲಿ ನನ್ನನ್ನು ಒಪ್ಪಂಟಿಗೆ ಬಿಟ್ಟಿದ್ದಾನೆ. ನಮ್ಮ ಹೃದಯಗಳು ನಿರಾಸೆಗೊಂಡಾಗ ಪಿಶಾಚನು ಪಿಸುಗುಟ್ಟುವ ಸುಳ್ಳುಗಳು ಇವು. ಬಹುಶಃ ಇದೀಗ ಕೂಡ ನೀವು ಈ ಸೇವೆಯೊಂದಿಗೆ ಸಂಪರ್ಕ ಹೊಂದಿರಬಹುದು. ಮತ್ತು ನೀವು ತುಂಬಾ ಕತ್ತಲೆಯಾದ, ತುಂಬಾ ಭೀಕರವಾದ, ತುಂಬಾ ಹತಾಶೆಯಾದ ಪರಿಸ್ಥಿತಿಯನ್ನು ಎದುರಿಸುತ್ತಿರಬಹುದು. ನಾನು ನಿಮಗೆ ನೆನಪಿಸಲು ಬಯಸುತ್ತೇನೆ, ಕ್ರೈಸ್ತರಾಗಿ ನಾವು ನಂಬಿಕೆಯಿಂದ ನಡೆಯುತ್ತೇವೆ, ದೃಷ್ಟಿಯಿಂದಲ್ಲ. 2 ಕೊರಿಂಥದವರಿಗೆ 5:7. ನೀವು ಬೆಳಕನ್ನು ನೋಡಲು ಸಾಧ್ಯವಿದ್ದರೂ ಸಹ ಅದು ಇನ್ನೂ ಪ್ರಕಾಶಿಸುತ್ತಿದೆ. ನೀವು ಸೂರ್ಯನನ್ನು ನೋಡಲು ಸಾಧ್ಯವಿದ್ದರೂ ಸಹ ಅದು ಇನ್ನೂ ಉರಿಯುತ್ತಿದೆ. ದೇವರು ನಿಮ್ಮನ್ನು ಕೈಬಿಟ್ಟಿದ್ದಾನೆ ಎಂಬ ಆ ಸುಳ್ಳನ್ನು ನಂಬಬೇಡಿ. ಇಲ್ಲ, ಆತನು ನಿಮ್ಮನ್ನು ಬಿಟ್ಟಿಲ್ಲ, ಆತನು ನಿಮ್ಮೊಂದಿಗಿದ್ದಾನೆ. ಪ್ರಶ್ನೆ ಏನೆಂದರೆ, ನೀವು ಆತನೊಂದಿಗಿದ್ದೀರಾ? ತನ್ನ ವಾಗ್ದಾನಗಳನ್ನು ನೆರವೇರಿಸಲು ಆತನು ನಂಬಿಗಸ್ತನಾಗಿದ್ದಾನೆ. ಪ್ರಶ್ನೆ ಏನೆಂದರೆ, ನಿಮ್ಮ ಪಾತ್ರವನ್ನು ನಿರ್ವಹಿಸಲು ನೀವು ಬದ್ಧರಾಗಿದ್ದೀರಾ?
ಕಲ್ವಾರಿ ಶಿಲುಬೆಯ ಮೇಲೆ ಬೆಳಕು ಕತ್ತಲೆಯನ್ನು ಜಯಿಸಿತು ಎಂದು ನಮಗೆ ತಿಳಿದಿದೆ. ನೀವು ತುಂಬಾ ಕತ್ತಲೆಯಾದ ಪರಿಸ್ಥಿತಿಯಲ್ಲಿ ಇರಬಹುದು, ಅಂದ ಮಾತ್ರಕ್ಕೆ ಬೆಳಕು ಪ್ರಕಾಶಿಸುತ್ತಿಲ್ಲ ಎಂದು ಅರ್ಥ ಇಲ್ಲ. ಆದರೆ ನೀವು ನಿಮ್ಮ ಪಾತ್ರವನ್ನು ನಿರ್ವಹಿಸುತ್ತಿದ್ದೀರಾ. ನೀವು ನಿಮ್ಮ ಪಾಲನ್ನು ಮಾಡುತ್ತಿದ್ದೀರಾ. ದೇವರ ಮಕ್ಕಳೇ, ನಾನು ನಿಮಗೆ ಒಂದು ವಿಷಯ ಹೇಳಲಿ. ನಮಗೆ ಶಾಸ್ತ್ರದ ಜ್ಞಾನವಿದೆಯೆಂದು ಪಿಶಾಚನು ಹೆದರುವುದಿಲ್ಲ. ಅದನ್ನು ನಮ್ಮ ಜೀವನದಲ್ಲಿ ಅನ್ವಯಿಸುವುದನ್ನು ನೋಡಿ ಅವನು ಹೆದರುತ್ತಾನೆ. ಇದರ ಬಗ್ಗೆ ನೀವು ಯೋಚಿಸಬೇಕೆಂದು ನಾನು ಬಯಸುತ್ತೇನೆ. ಪಿಶಾಚನು ಶಾಸ್ತ್ರದ ಜ್ಞಾನಕ್ಕೆ ಹೆದರುವುದಿಲ್ಲ, ಅವನು ಅದರ ಅನ್ವಯಕ್ಕೆ ಹೆದರುತ್ತಾನೆ. ಮತ್ತಾಯ 4ರಲ್ಲಿ ಯೇಸುವನ್ನು ಪ್ರಲೋಭನೆಗೆ ಒಳಪಡಿಸುವಾಗ ಪಿಶಾಚನು ಕೂಡ ಶಾಸ್ತ್ರವನ್ನು ಉಲ್ಲೇಖಿಸಿದ್ದನು. ಸ್ವಾರ್ಥದ ಕಾರ್ಯಸೂಚಿಗೆ ಅನುಗುಣವಾಗಿ ಕೇವಲ ಜ್ಞಾನವನ್ನು ತಪ್ಪಾಗಿ ಅರ್ಥ ಮಾಡಬಹುದು. ಜ್ಞಾನವು ದೇವರ ವಾಕ್ಯಕ್ಕೆ ಬದ್ಧತೆಯೊಂದಿಗೆ ಇರಬೇಕು. ಮತ್ತು ಇದು ಇಂದಿನ ಸಂದೇಶದ ಶೀರ್ಷಿಕೆಗೆ ನನ್ನನ್ನು ಕರೆದೊಯ್ಯುತ್ತದೆ. ನೆನಪಿಟ್ಟುಕೊಳ್ಳಲು ತುಂಬಾ ಸುಲಭವಾದದ್ದು. ನಿಮ್ಮ ಪೂರ್ಣ ಹೃದಯದಿಂದ ನಿಮ್ಮ ಪಾತ್ರವನ್ನು ನಿರ್ವಹಿಸಿ. ನೀವು ಈಗಲೇ ನಿಮ್ಮ ನೆರೆಯವರಿಗೆ ಅದನ್ನು ಹೇಳಬಹುದು, ಅಥವಾ ನೀವು ಒಬ್ಬರೇ ಇದ್ದರೆ ಅದನ್ನು ಜೋರಾಗಿ ಹೇಳಿ, ನಿಮ್ಮ ಪೂರ್ಣ ಹೃದಯದಿಂದ ನಿಮ್ಮ ಪಾತ್ರವನ್ನು ನಿರ್ವಹಿಸಿ. ನಾವು ಅದರ ಮೇಲೆ ಗಮನಿಸಬೇಕು. ನಿಮ್ಮ ಪೂರ್ಣ ಹೃದಯದಿಂದ ನಿಮ್ಮ ಪಾತ್ರವನ್ನು ನಿರ್ವಹಿಸಿ. ನಿಮ್ಮ ಆತ್ಮದಿಂದ ನಿಮ್ಮ ಪಾತ್ರವನ್ನು ಅಪ್ಪಿಕೊಳ್ಳಿ. ನಿಮ್ಮ ಆತ್ಮದಿಂದ ಅದನ್ನು ಮನಪೂರ್ವಕವಾಗಿ ಮಾಡಿ. ಇಂದು ನಾವು ಮಾತನಾಡಲು ಬಯಸುವ ವಿಷಯ ಇದೆ: ನಮ್ಮ ಪಾತ್ರವನ್ನು ನಾವೇ ನಿರ್ವಹಿಸಬೇಕಾದ ಅವಶ್ಯಕತೆ. ಈಗ ನಾನು ಜ್ಞಾನೋಕ್ತಿಗಳಿಗೆ ಬರಬೇಕಾಗುತ್ತದೆ. ದಯವಿಟ್ಟು ನಿಮ್ಮ ಬೈಬಲ್ನಲ್ಲಿ ನನ್ನೊಂದಿಗೆ ಜ್ಞಾನೋಕ್ತಿ 2ನೇ ಅಧ್ಯಾಯವನ್ನು ತೆರೆಯಿರಿ. ಇದು ಇಂದಿನ ಸಂದೇಶಕ್ಕೆ ಆಧಾರವಾಗಿರುವ ವಾಕ್ಯವಾಗಿದೆ. ನಾನು ಈ ವಾಚನವನ್ನ 10ನೇ ವಚನದಿಂದ ಪ್ರಾರಂಭಿಸಲು ಬಯಸುತ್ತೇನೆ. ಜ್ಞಾನವು ನಿನ್ನ ಹೃದಯದೊಳಗೆ ಬರುವಾಗ ಮತ್ತು ತಿಳುವಳಿಕೆಯು ನಿನ್ನ ಆತ್ಮಕ್ಕೆ ಇಂಪಾಗಿರುವಾಗ. ವಿವೇಕವು ನಿನ್ನನ್ನು ಕಾಪಾಡುವುದು, ವಿವೇಚನೆಯು ನಿನ್ನನ್ನು ಕಾಯುವುದು. ದುಷ್ಟ ಮಾರ್ಗದಿಂದ ನಿನ್ನನ್ನು ಪಾರು ಮಾಡುವುದು. ಅಲ್ಲಿ ಒಂದು ಕ್ಷಣ ನಿಲ್ಲೋಣ ಮತ್ತು ಆ ಹೇಳಿಕೆಯ ಬಗ್ಗೆ ಯೋಚಿಸೋಣ. ಪ್ರಾರ್ಥನೆಯು ನಮ್ಮನ್ನು ಕೆಟ್ಟದ್ದರ ಭಾರದಿಂದ ಪಾರು ಮಾಡಬಲ್ಲದು. ವಿವೇಕವು ನಮ್ಮನ್ನು ಕೆಟ್ಟ ಮಾರ್ಗದಿಂದ ಪಾರು ಮಾಡುತ್ತದೆ. ದೇವರು ನಿಮಗೆ ವಿವೇಕವನ್ನ ಕೊಟ್ಟಿರುವ ವಿಷಯಗಳಿಂದ ನಿಮ್ಮನ್ನು ಪಾರು ಮಾಡಬೇಕೆಂದು ಆತನನ್ನು ಕೇಳುವುದನ್ನು ನಿಲ್ಲಿಸಿ. ನಾನು ಅದನ್ನು ಮತ್ತೆ ಹೇಳುತ್ತೇನೆ. ದೇವರು ನಿಮಗೆ ವಿವೇಕವನ್ನ ಕೊಟ್ಟಿರುವ ವಿಷಯಗಳಿಂದ ನಿಮ್ಮನ್ನು ಪಾರು ಮಾಡಬೇಕೆಂದು ಆತನನ್ನು ಕೇಳುವುದನ್ನು ನಿಲ್ಲಿಸಿ. ದೇವರು ನಮಗೆ ವಿವೇಕವನ್ನ ನೀಡಿರುವ ವಿಷಯಗಳನ್ನು ಬಿಡುಗಡೆ ಮಾಡುವುದಿಲ್ಲ. ಇದನ್ನು ಓದುವುದನ್ನು ಮುಂದುವರಿಸೋಣ. ಜ್ಞಾನೋಕ್ತಿ 2:2. ದುಷ್ಟ ಮಾರ್ಗದಿಂದ ನಿನ್ನನ್ನು ಪಾರು ಮಾಡಲು. ವಿಪರೀತ ಮಾತುಗಳನ್ನಾಡುವ ಮನುಷ್ಯನಿಂದ. ಸತ್ಯದ ಮಾರ್ಗಗಳನ್ನು ಬಿಟ್ಟು ಕತ್ತಲೆಯ ದಾರಿಗಳಲ್ಲಿ ನಡೆಯುವವರಿಂದ. ಕೆಟ್ಟದ್ದನ್ನು ಮಾಡುವುದರಲ್ಲಿ ಸಂತೋಷಿಸುವವರಿಂದ ಮತ್ತು ದುಷ್ಟತನದ ವಕ್ರತೆಯಲ್ಲಿ ಆನಂದಿಸುವವರಿಂದ. ಯಾರ ಮಾರ್ಗಗಳು ವಕ್ರವಾಗಿವೆಯೋ ಮತ್ತು ತಮ್ಮ ದಾರಿಗಳಲ್ಲಿ ಕುಟಿಲರಾಗಿರುತ್ತಾರೋ ಅವರ ಕೈಯಿಂದ. ಜ್ಞಾನೋಕ್ತಿ 2:16. ಕೇವಲ ದುಷ್ಟ ಮಾರ್ಗದಿಂದ ನಿಮ್ಮನ್ನು ಪಾರು ಮಾಡಲು ಮಾತ್ರವಲ್ಲ, ಕೇಳಿ, ನಿನ್ನನ್ನು ವ್ಯಭಿಚಾರಿಣಿಯಿಂದ, ತನ್ನ ಮಾತುಗಳಿಂದ ನಿಮ್ಮನ್ನು ಹೊಗಳುವ ಮೋಹಗಳಿಂದ ಪಾರು ಮಾಡಲು. ಅವಳು ತನ್ನ ಯೌವನದ ಸಂಗಾತಿಯನ್ನು ಬಿಟ್ಟುಬಿಡುತ್ತಾಳೆ ಮತ್ತು ತನ್ನ ದೇವರ ಒಡಂಬಡಿಕೆಯನ್ನು ಮರೆತು ಬಿಡುತ್ತಾಳೆ. ಯಾಕೆಂದರೆ ಅವಳ ಮನೆಯು ಮರಣದ ಕಡೆಗೆ ನಡೆಯುತ್ತದೆ ಮತ್ತು ಅವಳ ದಾರಿಗಳು ಸತ್ತವರ ಕಡೆಗೆ ಹೋಗುತ್ತವೆ.
ಅವಳ ಬಳಿಗೆ ಹೋಗುವವರಲ್ಲಿ ಯಾರೂ ಹಿಂದಿರುವುದಿಲ್ಲ ಅಥವಾ ಅವರು ಜೀವದ ಮಾರ್ಗಗಳನ್ನು ಪುನಃ ಪಡೆಯುವುದಿಲ್ಲ. ಆದ್ದರಿಂದ ನೀವು ಒಳ್ಳೆಯ ದಾರಿಯಲ್ಲಿ ನಡೆಯಬಹುದು ಮತ್ತು ನೀತಿಯ ಮಾರ್ಗಗಳನ್ನು ಅನುಸರಿಸಬಹುದು. ದೇವರ ಮಕ್ಕಳೇ, ನಾನು ಇಲ್ಲಿ ವಿರಾಮಿಸುತ್ತೇನೆ. ಪ್ರಾರ್ಥನೆಯು ನಮ್ಮನ್ನು ಕೆಟ್ಟದ್ದರ ಭಾರದಿಂದ ಪಾರು ಮಾಡಬಲ್ಲದು. ವಿವೇಕವು ನಮ್ಮನ್ನು ಕೆಟ್ಟ ಮಾರ್ಗದಿಂದ ಪಾರು ಮಾಡುತ್ತದೆ. ಪ್ರಾರ್ಥನೆಯು ನಮ್ಮನ್ನು ಆ ದುಷ್ಟ ಶಕ್ತಿಯಿಂದ ಪಾರು ಮಾಡಬಹುದು. ವಿವೇಕವು ನಮ್ಮನ್ನು ಆ ದುಷ್ಟ ಸ್ನೇಹಿತನಿಂದ ಪಾರು ಮಾಡುತ್ತದೆ. ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥನೆಯು ನಮ್ಮನ್ನು ಅನೈತಿಕತೆಯ ಆತ್ಮದಿಂದ ಪಾರು ಮಾಡಬಹುದು. ವಿವೇಕವು ನಮ್ಮನ್ನು ಅನೈತಿಕತೆಯ ಮಾರ್ಗದಿಂದ ಪಾರು ಮಾಡುತ್ತದೆ. ದೇವರು ನಿಮಗೆ ವಿವೇಕವನ್ನ ಕೊಟ್ಟಿರುವ ವಿಷಯಗಳಿಂದ ನಿಮ್ಮನ್ನು ಕೇಳಬೇಡಿ. ವಿವೇಕ ಪ್ರತಿ ಮಾನವನ ಆತ್ಮದಲ್ಲಿರುವ ದೈವತ್ವದ ಕಿಡಿ. ನಿಮ್ಮ ಕ್ರಿಯೆಯ ಹಾದಿಯನ್ನು ಆಯ್ಕೆ ಮಾಡುವ ಸಾಮರ್ಥ್ಯ. ಸರಿ ಮತ್ತು ತಪ್ಪುಗಳ ನಡುವೆ ಆಯ್ಕೆ ಮಾಡುವುದು. ಬೆಳಕು ಮತ್ತು ಕತ್ತಲೆಯ ನಡುವೆ ಆಯ್ಕೆ ಮಾಡುವುದು. ಪಾಪ ಮತ್ತು ನೀತಿಯ ನಡುವೆ ಆಯ್ಕೆ ಮಾಡುವುದು. ವಿವೇಕ. ವಿವೇಕದ ಈ ಉಡುಗೊರೆಯನ್ನು ನಿರಾಕರಿಸುವುದು ಮೋಸದ ಪರಮಾವಧಿಯಾಗಿದೆ. ನಾನು ನನ್ನನ್ನು ನಿಯಂತ್ರಿಸಿಕೊಳ್ಳಲು ಸಾಧ್ಯವಿಲ್ಲ. ನಾನು ಇದನ್ನು ಮಾಡಲೇಬೇಕಾಗಿತ್ತು. ನನಗೆ ನನ್ನ ಮೇಲೆ ಹತೋಟಿಯಿಲ್ಲ. ಯಾವುದೋ ಒಂದು ನನ್ನನ್ನು ಇದನ್ನು ಮಾಡಲು ಪ್ರೇರೇಪಿಸಿತು. ಇದು ನನ್ನ ನಿಯಂತ್ರಣಕ್ಕೆ ಮೀರಿತು. ನಾನು ಇದನ್ನು ಏಕೆ ಮಾಡಿದೆ ಎಂದು ನನಗೆ ಗೊತ್ತಿಲ್ಲ, ಆದರೆ ಮಾಡಿದೆ. ವಿವೇಕದ ಉಡುಗೊರೆಯನ್ನು ನಿರಾಕರಿಸುವುದು ಮೋಸದ ಪರಮಾವಧಿಯಾಗಿದೆ. ದೇವರು ನಮಗೆ ಕೊಟ್ಟಿರುವ ವಿಷಯವಿದು. ಇಲ್ಲಿ ಶಾಸ್ತ್ರವು ಏನು ಹೇಳುತ್ತದೆ? ಜ್ಞಾನವು ನಿನ್ನ ಹೃದಯದೊಳಗೆ ಬರುವಾಗ. ಇದರ ಬಗ್ಗೆ ನಾವು ಮಾತನಾಡಲಿದ್ದೇವೆ. ಮತ್ತು ತಿಳುವಳಿಕೆಯು ನಿನ್ನ ಆತ್ಮಕ್ಕೆ ಇಂಪಾಗಿರುವಾಗ. ವಿವೇಕವು ನಿನ್ನನ್ನು ಕಾಪಾಡುವುದು. ಈಗಾಗಲೇ ತಮ್ಮಲ್ಲಿರುವುದನ್ನು ಕೊಡುವಂತೆ ದೇವರನ್ನು ಕೇಳುತ್ತಿದ್ದಾರೆ. ಬಹುಶಃ ಅದು ಸುಪ್ತವಾಗಿರಬಹುದು. ಅದನ್ನು ಕ್ರಿಯಾಶೀಲ ನಂಬಿಕೆಯಿಂದ ದೇವರ ವಾಕ್ಯದಂತೆ ನಡೆಯುವುದರ ಮೂಲಕ ಸಕ್ರಿಯಗೊಳಿಸಬೇಕು. ಆದರೆ ನಿಮಗೆ ಈಗಾಗಲೇ ಕೊಡಲ್ಪಟ್ಟಿರುವ, ನೀವು ಬಳಸದಿರುವ ವಿಷಯಕ್ಕಾಗಿ ನೀವು ಪ್ರಾರ್ಥಿಸುತ್ತಿದ್ದರೆ ನಿಮ್ಮ ಪ್ರಾರ್ಥನೆಗಳು ಹತಾಶೆಯಲ್ಲಿ ಕೊನೆಗೊಳ್ಳುತ್ತವೆ. ನಿಮ್ಮ ಪ್ರಾರ್ಥನೆಗಳು ನಿರಾಸೆಯಲ್ಲಿ ಕೊನೆಗೊಳ್ಳುತ್ತವೆ. ಯಾಕೆಂದರೆ ನಿಮ್ಮ ಪಾತ್ರ ಮತ್ತು ದೇವರ ಪಾತ್ರವನ್ನು ಗುರುತಿಸುವಲ್ಲಿ ನೀವು ವಿಫಲರಾಗುತ್ತಿದ್ದೀರಿ. ದೇವರು ಪಾಪದ ಶಕ್ತಿಯನ್ನು ಮುರಿಯಬಲ್ಲನು. ನೀವು ಪಾಪದ ವಿಷವನ್ನು ತಪ್ಪಿಸಬೇಕು. ಯಾವುದನ್ನಾದರೂ ತಿನ್ನಬಾರದೇ ಇದ್ದರೆ ಅದರ ವಾಸನೆಯನ್ನು ಸಹ ನೋಡಬೇಡಿ. ಯಾವುದನ್ನಾದರೂ ತಿನ್ನಬಾರದೇ ಇದ್ದರೆ ಅದರ ವಾಸನೆಯನ್ನು ಸಹ ನೋಡಬೇಡಿ. ಯಾವುದನ್ನಾದರೂ ತೆಗೆದುಕೊಳ್ಳುವುದು ನಿಷೇಧಿಸಲ್ಪಟ್ಟಿದ್ದರೆ ಅದನ್ನು ಸವಿಯಲು ಕೂಡ ಪ್ರಯತ್ನಿಸಬೇಡಿ. ವಿವೇಕ. ಆದಿಕಾಂಡ 3ರಲ್ಲಿ ಹಾವಿನ ಪ್ರಲೋಭನೆಗೆ ಒಳಗಾದಾಗ ಏವಾರು ಮಾಡಿದ ಮೊದಲ ತಪ್ಪು ಏನು ಎಂದು ನಿಮಗೆ ತಿಳಿದಿದೆಯಾ? ಏದೆನ್ ತೋಟದಲ್ಲಿ ಅವಳು ಮಾಡಿದ ಮೊದಲ ತಪ್ಪೆಂದರೆ ಮರವನ್ನು ನೋಡಲು ಹೋಗಿದ್ದು. ಒಮ್ಮೆ ಅವಳು ಅದನ್ನು ನೋಡಿದ ಮೇಲೆ ನಂತರ ಅದಕ್ಕೆ ಬಲಿಯಾದಳು. ನೀವು ಅನೈತಿಕತೆಯ ಹಾದಿಯಲ್ಲಿ ನಿಮ್ಮ ಕಾಲುಗಳನ್ನು ಬಳಸಿದರೆ ನೀವು ಅನೈತಿಕತೆಯ ಬಲೆಗೆ ಬೀಳುತ್ತೀರಿ.
ನೀವು ದುಷ್ಟ ಮಾರ್ಗದಲ್ಲಿ ನಡೆಯುತ್ತರೆ ಶೀಘ್ರದಲ್ಲಿ ನೀವು ದುಷ್ಟತನದ ಭಾರದಿಂದ ಬಂಧಿಸಲ್ಪಡುತ್ತೀರಿ. ನೀವು ದೇವರ ಭಯವಿಲ್ಲದ ಸ್ನೇಹಿತರಿಂದ ನಿಮ್ಮನ್ನು ಸುತ್ತುವರಿದರೆ ದೇವರ ಚಿತ್ತಕ್ಕೆ ವಿರುದ್ಧವಾದ ಫಲಗಳನ್ನು ತಿನ್ನುತ್ತೀರಿ ಎಂದು ಆಶ್ಚರ್ಯಪಡಬೇಡಿ. ದೇವರ ಮಕ್ಕಳೇ, ನೀವು ಪಾಪಕ್ಕೆ ಬಾಗಿಲು ತೆರೆದರೆ ಸೈತಾನನು ಒಳಗೆ ಪ್ರವೇಶಿಸುವ ಮೊದಲು ನಿಮ್ಮ ಅನುಮತಿಯನ್ನು ಕೇಳುವುದಿಲ್ಲ. ನೀವು ಅವನಿಗೆ ಜಾಗ ನೀಡಿದರೆ ಅವನು ಬೇಗನೆ ಸ್ಥಾನವನ್ನು ಪಡೆದುಕೊಳ್ಳುತ್ತಾನೆ ಮತ್ತು ಅವನು ನಿಮ್ಮ ಶಾಂತಿಯನ್ನು ಸಹ ಕಸಿದುಕೊಳ್ಳುತ್ತಾನೆ. ಒಂದು ಸಲಹೆ: ಬೆಲೆಯು ನಿಮ್ಮ ಶಾಂತಿಯಾಗಿದ್ದರೆ ಅದು ಬಹಳ ದುಬಾರಿಯಾಗಿದೆ. ನಾವು ಈ ಜೀವನದ ಪಯಣವನ್ನು ಸಾಗುತ್ತಿರುವಾಗ ದೇವರ ಮಕ್ಕಳೇ, ಇದರ ಬಗ್ಗೆ ನೀವು ಯೋಚಿಸಬೇಕೆಂದು ನಾನು ಬಯಸುತ್ತೇನೆ. ಬೆಲೆ ವೆಚ್ಚವು ನಿಮ್ಮ ಶಾಂತಿಯಾಗಿದ್ದರೆ ಅದು ಬಹಳ ದುಬಾರಿಯಾಗಿದೆ. ತಮ್ಮ ಜೀವನವನ್ನು ತೊಂದರೆಗೊಳಿಸುವ ವಿವಿಧ ವಿಷಯಗಳಿಗಾಗಿ ಪ್ರಾರ್ಥನೆಯನ್ನು ಪಡೆಯುವ ಅನೇಕ ಜನರೊಂದಿಗೆ ಮಾತನಾಡಲು ನನಗೆ ಅವಕಾಶ ಸಿಕ್ಕಿದೆ. ಪ್ರಾರ್ಥನೆಯನ್ನು ಪಡೆದ ನಂತರ ಜನರು ಮತ್ತೆ ಬಂಧನಕ್ಕೆ ಹಿಂತಿರುಗಲು ಸಾಮಾನ್ಯ ಕಾರಣಗಳಲ್ಲಿ ಒಂದು, ಅದು ದೇವರು ಅವರಿಗೆ ಕೊಟ್ಟಿರುವ ವಿವೇಕದಿಂದ ಅವರು ನಿರ್ವಹಿಸಬೇಕಾದ ಪಾತ್ರವನ್ನು ಗುರುತಿಸದಿರುವುದು. ಪ್ರಾರ್ಥನೆಯನ್ನು ಪಡೆದ ನಂತರ ಜನರು ಮತ್ತೆ ಬಂಧನಕ್ಕೆ ಹಿಂತಿರುಗಲು ಸಾಮಾನ್ಯ ಕಾರಣಗಳಲ್ಲಿ ಒಂದು, ಅದು ದೇವರು ಅವರಿಗೆ ಕೊಟ್ಟಿರುವ ವಿವೇಕದಿಂದ ಅವರು ನಿರ್ವಹಿಸಬೇಕಾದ ಪಾತ್ರವನ್ನು ಗುರುತಿಸದಿರುವುದು. ದೇವರೇ, ದಯವಿಟ್ಟು ಮದ್ಯಪಾನ ಮಾಡುವುದರಿಂದ ನನ್ನನ್ನು ಪಾರು ಮಾಡಿ. ಪ್ರಾರ್ಥನೆಯು ಆ ವ್ಯಸನದ ಹಿಂದಿರುವ ಆತ್ಮದಿಂದ ನಿಮ್ಮನ್ನು ಪಾರು ಮಾಡಬಲ್ಲದು, ಆದರೆ ಮದ್ಯಪಾನ ಮಾಡಲು ನಿಮ್ಮನ್ನು ಪ್ರೋತ್ಸಾಹಿಸುವ ಸ್ನೇಹಿತರಿಂದ ದೂರವಿರಲು ವಿವೇಕದ ಅಗತ್ಯವಿದೆ. ಆದರೆ ನಾನು ನಿಮಗೆ ಒಂದು ಸವಾಲಿನ ಪ್ರಶ್ನೆಯನ್ನು ಕೇಳುತ್ತೇನೆ. ಯಾರಾದರೂ ನಿಮ್ಮ ಸ್ನೇಹಿತ ಎಂದು ಹೇಳಿಕೊಳ್ಳುತ್ತಾ ಅವರು ನಿಮ್ಮನ್ನು ಪಾಪಮಯ ಮತ್ತು ಅಂತಿಮವಾಗಿ ವಿನಾಶಕಾರಿಯಾದ ಕ್ರಿಯೆಗಳ ಕಡೆಗೆ ಪ್ರೋತ್ಸಾಹಿಸಿದರೆ ಅದು ಶತ್ರುವಿನ ವರ್ತನೆಗೆ ಹೆಚ್ಚು ಹತ್ತಿರವಾಗಿಲ್ಲವೇ? ದೇವರೇ, ಧೂಮಪಾನದ ಆತ್ಮದಿಂದ ನನ್ನನ್ನು ಪಾರು ಮಾಡಿ, ನಾನು ಸಿಗರೆಟ್ ಸೇದುವುದನ್ನು ನಿಲ್ಲಿಸಲು ಬಯಸುತ್ತೇನೆ. ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥನೆಯು ಆ ಕೆಟ್ಟ ಅಭ್ಯಾಸದ ಹಿಂದಿರುವ ಆತ್ಮದಿಂದ ನಿಮ್ಮನ್ನು ಪಾರು ಮಾಡಬಲ್ಲದು. ನಿಮ್ಮ ಮನೆಯಲ್ಲಿರುವ ಸಿಗರೆಟ್ಗಳನ್ನು ಎಸೆದು ಬಿಡಲು ವಿವೇಕದ ಅಗತ್ಯವಿದೆ. ದೇವರು ಸ್ವರ್ಗದಿಂದ ಇಳಿದು ಬಂದು ನೀವೇ ಮಾಡಬೇಕಾದ ಕೆಲಸವನ್ನು ನಿಮಗಾಗಿ ಮಾಡುವುದಿಲ್ಲ. ದೇವರೇ, ದಯವಿಟ್ಟು ನನಗೆ ಸಹಾಯ ಮಾಡಿ. ನಾನು ಪೂರ್ಣಗ್ರಫಿ ನೋಡಿ ಸುಸ್ತಾಗಿದ್ದೇನೆ. ನಾನು ಹಸ್ತಮೈಥುನದಿಂದ ಸುಸ್ತಾಗಿದ್ದೇನೆ. ಬಿಡುಗಡೆ ಲಭ್ಯವಿದೆ. ಯೇಸು ಕ್ರಿಸ್ತನ ನಾಮದಲ್ಲಿ ದೇವರು ನಿಮ್ಮನ್ನು ಅನೈತಿಕತೆಯ ಹಿಂದಿರುವ ಆತ್ಮದಿಂದ, ಕಾಮದ ಹಿಂದಿರುವ ಆತ್ಮದಿಂದ ಪಾರು ಮಾಡಬಲ್ಲನು. ನಿಮ್ಮ ಫೋನಿನಲ್ಲಿರುವ ಆ ಫೋಟೋಗಳನ್ನು ಡಿಲೀಟ್ ಮಾಡಲು ವಿವೇಕದ ಅಗತ್ಯವಿದೆ. ಆ ದೈವಿಕವಲ್ಲದ ಸಂಬಂಧವನ್ನು ಮುರಿಯಲು ವಿವೇಕದ ಅಗತ್ಯವಿದೆ. ಈ ಸೇವೆಯೊಂದಿಗೆ ಸಂಪರ್ಕ ಹೊಂದಿರುವ ನಮ್ಮಲ್ಲಿ ಅನೇಕರು ಇದ್ದಾರೆ. ನೀವು ದೇವರ ಮಾರ್ಗದರ್ಶನಕ್ಕಾಗಿ ಪ್ರಾರ್ಥಿಸುತ್ತಿದ್ದೀರಿ, ಆದರೆ ಆತನು ಕಳುಹಿಸುವ ಸಂಕೇತಗಳನ್ನು ನೀವು ನಿರ್ಲಕ್ಷಿಸುತ್ತಿದ್ದೀರಿ. ದೇವರೇ, ಈ ಸಂಬಂಧವು ನನಗೆ ಸರಿಯಾಗಿದೆಯೇ? ನಾನು ಇರಬೇಕಾದ ವ್ಯಕ್ತಿ ಇವರೇನಾ? ಆದರೆ ಆ ವ್ಯಕ್ತಿಯು ನಿಮ್ಮನ್ನು ಲೈಂಗಿಕ ಅನೈತಿಕತೆಯ ಕಡೆಗೆ ಪ್ರೋತ್ಸಾಹಿಸುತ್ತಿದ್ದಾನೆ ಎಂದು ನಿಮಗೆ ತಿಳಿದಿದೆ, ಮತ್ತು ನೀವು ಇನ್ನೂ ಆ ಸಂಬಂಧದ ಭಾಗವಾಗಬೇಕೆಂದು ದೇವರು ಬಯಸುತ್ತಾನೆಯೇ ಎಂದು ಕೇಳುತ್ತಿದ್ದೀರಿ. ವಿವೇಕವು ನಿಮಗೆ ಹೇಳುತ್ತದೆ,
ಹೊರಬನ್ನಿ. ದೇವರೇ, ಈ ವ್ಯವಹಾರವನ್ನು ನೀವು ಆಶೀರ್ವದಿಸುತ್ತೀರಾ? ಇವರೊಂದಿಗೆ ವ್ಯವಹಾರ ಮಾಡುವುದು ಸರಿಯೇ ಎಂದು ನನಗೆ ತೋರಿಸಿ. ಆದರೆ ಆ ವ್ಯಕ್ತಿಯಲ್ಲಿ ಕೆಲವು ಅಪ್ರಾಮಾಣಿಕ ನಡವಳಿಕೆಗಳು, ಕೆಲವು ಭ್ರಷ್ಟ ನಡವಳಿಕೆಗಳನ್ನು ನೀವು ಈಗಾಗಲೇ ನೋಡಿದ್ದೀರಿ ಎಂದು ನಿಮಗೆ ತಿಳಿದಿದೆ. ಮತ್ತು ನೀವು ಪ್ರಾರ್ಥಿಸುತ್ತಿದ್ದೀರಿ, ದೇವರೇ, ನಾನು ಮುಂದುವರಿಯಬೇಕೇ? ನೀವು ಈ ವ್ಯವಹಾರವನ್ನು ಆಶೀರ್ವದಿಸುತ್ತೀರಾ? ಆದರೆ ಆತನು ನಿಮಗೆ ಈಗಾಗಲೇ ಸೂಚನೆಯನ್ನು ನೀಡಿದ್ದಾನೆ. ನಿಮ್ಮ ವಿವೇಕವನ್ನು ಬಳಸಿ ಆ ವ್ಯವಹಾರವನ್ನು ಮುರಿದುಕೊಳ್ಳಿ. ನಿಮ್ಮ ಶಾಂತಿಯ ಬೆಲೆಗೆ ಯಾವುದೂ ಸಮಾನವಲ್ಲ. ದೇವರ ಮಕ್ಕಳೇ, ನಾನು ಹೇಳುತ್ತಿರುವುದು ನಿಮಗೆ ಅರ್ಥವಾಗಿದೆ ಎಂದು ಭಾವಿಸುತ್ತೇನೆ. ದೇವರು ನಿಮಗೆ ವಿವೇಕವನ್ನು ಕೊಟ್ಟಿರುವ ವಿಷಯಗಳಿಂದ ನಿಮ್ಮನ್ನು ಪಾರು ಮಾಡಬೇಕೆಂದು ಆತನನ್ನು ಕೇಳುವುದನ್ನು ನಿಲ್ಲಿಸಿ. ನೀವು ನಿಮ್ಮ ಪೂರ್ಣ ಹೃದಯದಿಂದ ನಿಮ್ಮ ಪಾತ್ರವನ್ನು ನಿರ್ವಹಿಸಬೇಕು. ದೇವರು ತನ್ನ ಸಮಯದಲ್ಲಿ, ತನ್ನ ರೀತಿಯಲ್ಲಿ ಮತ್ತು ತನ್ನ ಮಹಿಮೆಗಾಗಿ ತನ್ನ ವಾಗ್ದಾನಗಳನ್ನು ಪೂರೈಸಲು ನಂಬಿಗಸ್ತನಾಗಿದ್ದಾನೆ ಎಂದು ತಿಳಿದುಕೊಳ್ಳಿ. ನಾವು ನಮ್ಮ ಪಾತ್ರ ಮತ್ತು ದೇವರ ಪಾತ್ರವನ್ನು ತಪ್ಪಾಗಿ ಅರ್ಥೈಸುವುದನ್ನು ಮುಂದುವರಿಸಿದ್ದರೆ ನಾವು ಸುಲಭವಾಗಿ ಹತಾಶರಾಗುತ್ತೇವೆ, ಸುಲಭವಾಗಿ ನಿರಾಶೆಗೊಳ್ಳುತ್ತೇವೆ, ಸುಲಭವಾಗಿ ಒಂದೇ ವೃತ್ತದಲ್ಲಿ ಸುತ್ತುತ್ತೇವೆ. ಮತ್ತು ಅಂತಹ ಮನಸ್ಥಿತಿಯಲ್ಲಿ ಸೈತಾನನ ಸುಳ್ಳುಗಳು ಹೆಚ್ಚು ಜೋರಾಗಿ ಕೇಳಿಸುತ್ತವೆ. ಇದು ಒಂದು ಪ್ರೋತ್ಸಾಹದ ಮಾತು. ಈ ಕ್ಷಣದಲ್ಲಿ ಸಂಪರ್ಕದಲ್ಲಿರುವ ಪ್ರತಿಯೊಬ್ಬರಿಗೂ ವಿಭಿನ್ನ ಪರಿಸ್ಥಿತಿ ಇದೆ ಎಂದು ನನಗೆ ತಿಳಿದಿದೆ. ದೇವರು ನಿಮ್ಮ ಅಗತ್ಯವನ್ನು ಬಲ್ಲನು ಮತ್ತು ಆ ಅಗತ್ಯವನ್ನು ಪೂರೈಸಲು ತನ್ನ ಕರುಣೆಯಲ್ಲಿ ಸಿದ್ಧನಾಗಿದ್ದಾನೆ. ಆದರೆ ದೇವರ ಮಕ್ಕಳೇ, ನೀವೇ ಮಾಡಬೇಕಾದ ಕೆಲಸವನ್ನು ದೇವರು ನಿಮಗೆ ವಿವೇಕವನ್ನು ನೀಡಿರುವಂತಹ ವಿಷಯಗಳನ್ನು ಮಾಡಲು ಆತನು ಸ್ವರ್ಗದಿಂದ ಇಳಿದು ಬರುವುದಿಲ್ಲ. ನೀವು ಧ್ಯಾನಿಸಲು, ಆಲೋಚಿಸಲು ಇದು ಒಂದು ಮಾತಾಗಿದೆ. ನಾವೀಗ ಓದಿದ ಜ್ಞಾನೋಕ್ತಿಯು ನಮಗೆ ಉತ್ತರವನ್ನು ನೀಡಿದೆ. ನಾನು ಆ ಆರಂಭದ ವಚನವನ್ನು ಜ್ಞಾನೋಕ್ತಿ 2:10 ಮತ್ತೆ ಓದುತ್ತೇನೆ. ಜ್ಞಾನವು ನಿನ್ನ ಹೃದಯದೊಳಗೆ ಬರುವಾಗ. ಓ ದೇವರ ಮಕ್ಕಳೇ, ಇದೇ ಉತ್ತರ. ಗಮನಿಸಿ, ಆತನ ವಾಕ್ಯದಲ್ಲಿ ದೇವರ ಜ್ಞಾನವಿದೆ. ಈ ಪ್ರಪಂಚದ ಜ್ಞಾನವೂ ಇದೆ. ಯಾಕೋಬ 3:13-18 ಈ ವ್ಯತ್ಯಾಸವನ್ನು ಸ್ಪಷ್ಟವಾಗಿ ವಿವರಿಸುತ್ತದೆ. ಆದರೆ ನಾನು ನಿಮಗೆ ಒಂದು ಮುಖ್ಯ ಅಂಶವನ್ನು ಹೇಳಬಲ್ಲೆ. ದೇವರ ಜ್ಞಾನ ಮತ್ತು ಈ ಪ್ರಪಂಚದ ಜ್ಞಾನದ ನಡುವಿನ ವಿಭಾಜಕ ರೇಖೆಯು ಸ್ವಾರ್ಥದ ಮಹತ್ವಾಕಾಂಕ್ಷೆಯಾಗಿದೆ. ನೀವು ಸ್ವಾರ್ಥದ ಮಹತ್ವಾಕಾಂಕ್ಷೆಯಿಂದ ಪ್ರೇರಿತರಾಗಿದ್ದರೆ ನೀವು ವಿನಾಶದ ಕಡೆಗೆ ಸಾಗುತ್ತಿರುವ ಹಡಗಿನಲ್ಲಿದ್ದೀರಿ. ಜ್ಞಾನವು ನಿನ್ನ ಹೃದಯದೊಳಗೆ ಬರುವಾಗ. ಇದೇ ಉತ್ತರ, ದೇವರ ಮಕ್ಕಳೇ. ನಮ್ಮ ಹೃದಯದಲ್ಲಿರುವ ದೇವರ ವಾಕ್ಯವು ಪಾಪವನ್ನು ಬಯಸದಂತೆ ನಮ್ಮನ್ನು ಕಾಪಾಡುತ್ತದೆ ಮತ್ತು ರಕ್ಷಿಸುತ್ತದೆ. ದೇವರ ಜ್ಞಾನದಿಂದ ಬರುವ ವಿವೇಕವು ನಮ್ಮನ್ನು ಸಕ್ರಿಯಗೊಳಿಸುತ್ತದೆ. ಪಾಪದಿಂದ ಓಡಿಹೋಗಲು, ಪಾಪದಿಂದ ದೂರ ಸರಿಯಲು. ದೇವರು ನಮ್ಮನ್ನು ಆತ್ಮದಲ್ಲಿ ಕೆಟ್ಟದ್ರಿಂದ ಪಾರು ಮಾಡಬಲ್ಲನು. ನಾವು ಶರೀರದಲ್ಲಿ ಕೆಟ್ಟದ್ರಿಂದ ದೂರವಿರಬೇಕು. ಅದಕ್ಕಾಗಿ ನಾನು ಈ ಸಂದೇಶಕ್ಕೆ ನಿಮ್ಮ ಪೂರ್ಣ ಹೃದಯದಿಂದ ನಿಮ್ಮ ಪಾತ್ರವನ್ನು ನಿರ್ವಹಿಸಿ ಎಂದು ಶೀರ್ಷಿಕೆ ನೀಡಿದ್ದೇನೆ. ನಿಮ್ಮ ಜೀವನವು ದೇವರ ವಾಕ್ಯವನ್ನು ತಿಳಿದುಕೊಳ್ಳುವುದರ ಮೇಲೆ ಅವಲಂಬಿತವಾಗಿದೆ ಎಂದು ನೀವು ಅರಿತುಕೊಂಡರೆ ನೀವು ಅದನ್ನು ಸಮೀಪಿಸುತ್ತೀರಿ.
ಸಂಪೂರ್ಣ ಅವಲಂಬನೆಯ ಸ್ಥಳದಿಂದ, ಅಂದರೆ ನಿಮ್ಮ ಪೂರ್ಣ ಹೃದಯದಿಂದ. ನಿಮ್ಮ ತತ್ವಶಾಸ್ತ್ರ ಅಥವಾ ಸಿದ್ಧಾಂತಕ್ಕೆ ತಕ್ಕಂತೆ ನೀವು ಬೈಬಲನ್ನು ಓದುವುದಿಲ್ಲ. ನಿಮಗೆ ಬೇಕಾದುದರ ದೃಷ್ಟಿಕೋನದ ಮೂಲಕ ಅದನ್ನು ಅರ್ಥೈಸಲು ಪ್ರಯತ್ನಿಸಲು ನೀವು ಬೈಬಲನ್ನು ಓದುವುದಿಲ್ಲ. ನೀವು ದೇವರ ವಾಕ್ಯಕ್ಕೆ ಮುಕ್ತ ಮನಸ್ಸಿನಿಂದ ಮತ್ತು ಸತ್ಯಕ್ಕಾಗಿ ಹಸಿವಿನಿಂದ ಬರುತ್ತೀರಿ. ಮತ್ತು ಸತ್ಯವು ನಿಮ್ಮನ್ನು ಸ್ವತಂತ್ರರನ್ನಾಗಿ ಮಾಡುತ್ತದೆ, ಮತ್ತು ಸತ್ಯವು ನಿಮ್ಮ ಹಾದಿಯನ್ನು ಮಾರ್ಗದರ್ಶಿಸುತ್ತದೆ, ಮತ್ತು ಸತ್ಯವು ನಿಮ್ಮನ್ನು ಕಾಪಾಡುತ್ತದೆ, ದುಷ್ಟ ಮಾರ್ಗದಲ್ಲಿ ನಡೆಯದಂತೆ ನಿಮ್ಮನ್ನು ಪಾರು ಮಾಡುತ್ತದೆ, ಅನೈತಿಕತೆಯ ಹಾದಿಯಲ್ಲಿ ನಡೆಯದಂತೆ ನಿಮ್ಮನ್ನು ಪಾರು ಮಾಡುತ್ತದೆ. ಸತ್ಯವು ಸ್ವಯಂ ಹೇಕೆಯ ಬಂಧನದಿಂದ ನಿಮ್ಮನ್ನು ಪಾರು ಮಾಡುತ್ತದೆ. ಸತ್ಯವು ನಿಮ್ಮನ್ನು ಸ್ವತಂತ್ರರನ್ನಾಗಿ ಮಾಡುತ್ತದೆ. ನಾವು ಇದರ ಮೇಲೆ ಗಮನಹರಿಸಬೇಕು. ನಿಮ್ಮ ಪೂರ್ಣ ಹೃದಯದಿಂದ ನಿಮ್ಮ ಪಾತ್ರವನ್ನು ನಿರ್ವಹಿಸಿ. ದೇವರು ತನ್ನ ಪಾತ್ರವನ್ನು ನಿರ್ವಹಿಸಲು ನಂಬಿಗಸ್ತನಾಗಿದ್ದಾನೆ ಎಂದು ತಿಳಿದುಕೊಳ್ಳಿ. ತನ್ನ ವಾಗ್ದಾನಗಳನ್ನು ಪೂರೈಸಲು ಆತನು ನಂಬಿಗಸ್ತನಾಗಿದ್ದಾನೆ. ಆತನು ಸುಳ್ಳು ಹೇಳುವ ಮನುಷ್ಯನಲ್ಲ. ಆತನು ನಿರಾಶೆಗೊಳಿಸುವ ಮನುಷ್ಯನಲ್ಲ. ದೇವರ ಮಕ್ಕಳೇ, ನಿಮಗೆ ನನ್ನ ಪ್ರೋತ್ಸಾಹದ ಮಾತು ಇದಾಗಿದೆ. ನೀವು ನಿರಾಶೆಯ ಬಲೆಗೆ ಬೀಳಬಾರದೆಂದು ನಾನು ಬಯಸುತ್ತೇನೆ. ನಾನು ಹೇಳಿದ್ದನ್ನು ನೆನಪಿಸಿಕೊಳ್ಳಿ. ಅನೇಕರು ಈಗಾಗಲೇ ತಮ್ಮಲ್ಲಿರುವುದನ್ನು ಕೊಡುವಂತೆ ದೇವರನ್ನು ಕೇಳುತ್ತಿದ್ದಾರೆ. ಬಹುಶಃ ಅದು ಸುಪ್ತವಾಗಿದೆ. ಅದು ಕೇವಲ ಸಕ್ರಿಯಗೊಳ್ಳಬೇಕಿದೆ. ಹೇಗೆ? ಕ್ರಿಯಾಶೀಲ ನಂಬಿಕೆಯಿಂದ. ದೇವರ ವಾಕ್ಯದಂತೆ ನಡೆಯುವ ಮೂಲಕ, ಸತ್ಯವನ್ನು ನಿಮ್ಮ ಹೃದಯದಲ್ಲಿ ತೆಗೆದುಕೊಳ್ಳುವ ಮೂಲಕ, ಅದನ್ನು ನಿಮ್ಮ ಅವಿಭಾಜ್ಯ ಅಂಗವಾಗಿ ಮಾಡಿಕೊಂಡು ನಂತರ ಆ ಸತ್ಯದ ಬೆಳಕಿನಲ್ಲಿ ನಡೆಯುವ ಮೂಲಕ. ಅದೇ ಹೊರಬರುವ ದಾರಿ ದೇವರ ಮಕ್ಕಳೇ. ನೀವು ಕತ್ತಲೆಯನ್ನು ಅಥವಾ ಕತ್ತಲೆಯಂತೆ ತೋರುವುದನ್ನು ಎದುರಿಸಿದ್ದರೂ, ನೀವು ನಂಬಿಕೆಯಿಂದ ಕಾರ್ಯನಿರ್ವಹಿಸುವ ಹೊತ್ತಿಗೆ ಬೆಳಕು ಪ್ರಕಾಶಿಸುವುದನ್ನು ನೀವು ಕಾಣುವಿರಿ.